ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸು. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು ಥರ್ಡ್ ವಿಡಿಯೋ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಟೈಪ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ಸ್. ಇದರಲ್ಲಿ 2 ಟೈಪ್ಸ್ ಇರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಆವ್ರೇಜ್ ರೇಟು ಮತ್ತು ಇನ್ಸ್ಟ್ಯಾಂಟನಿಯಸ್ ರೇಟು. ಆವ್ರೇಜ್ ರೇಟ್ ಆನ್ ದ ಬೇಸಿಸ್ ಆಫ್ ಮೆಜರ್ಮೆಂಟ್. ಓಕೆ, ಆವ್ರೇಜ್ ರೇಟನ್ನು ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಇನ್ಸ್ಟ್ಯಾಂಟನಿಯಸ್ ರೇಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವು ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ ರಿಲೇಟೆಡ್ ಟು ಆವ್ರೇಜ್ ರೇಟ್ ಮತ್ತು ಇನ್ಸ್ಟ್ಯಾಂಟನಿಯಸ್ ರೇಟು. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೇಟ್ ಆಫ್ ದ ರಿಯಾಕ್ಷನ್ ಇಲ್ಲಿ ಸೆಕೆಂಡ್ ಟೈಪ್ ಯಾವುದು? ಇನ್ಸ್ಟ್ಯಾಂಟನಿಯಸ್ ರೇಟ್ ಅಲ್ವಾ. ಹಾಗಾದರೆ ಇನ್ಸ್ಟ್ಯಾಂಟನಿಯಸ್ ರೇಟ್ ಅಂತಂದರೆ ಏನು? ವಾಟ್ ಈಸ್ ಇನ್ಸ್ಟ್ಯಾಂಟನಿಯಸ್ ರೇಟ್? ದ ರೇಟ್ ಆಫ್ ರಿಯಾಕ್ಷನ್ಸ್ ಇಸ್ ಮೆಜರ್ಡ್ ಅಟ್ ಎನಿ ಇನ್ಸ್ಟೆಂಟ್ ಟೈಮ್ ಆರ್ ವೆರಿ ಸ್ಮಾಲ್ ಇಂಟರ್ವಲ್ ಟೈಮ್ ಇಸ್ ಕಾಲ್ಡ್ ಇನ್ಸ್ಟ್ಯಾಂಟನಿಯಸ್ ರೇಟ್. ಸೊ ರೇಟ್ ಆಫ್ ದ ರಿಯಾಕ್ಷನ್ಸನ್ನು ನಾವು ಯಾವುದು ಇನ್ಸ್ಟೆಂಟ್ ಟೈಮ್ ಅಥವಾ ವೆರಿ ಸ್ಮಾಲ್ ಇಂಟರ್ವಲ್ ಟೈಮಲ್ಲಿ ನಾವು ಮೆಜರ್ ಮಾಡದೆ ಅಂತ ರೇಟನ್ನು ನಾವೇನಂತ ಕರಿತೀವಿ ಅಂತಂದರೆ ಇನ್ಸ್ಟ್ಯಾಂಟನಿಯಸ್ ರೇಟ್ ಅಂತ ಕರಿತೀವಿ ನಾವು. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ. ನಾನು ಫಸ್ಟ್ ಯೂನಿಟ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟ್ದು ಮಾರ್ಕ್ಸನ್ನು ಸಪ್ರೇಟಾಗಿ ಹೇಳಿದಾಗ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ಆ ಟೆಸ್ಟ್ದೇ ಹೇಳ್ತಾ ಇರ್ತೀವಿ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ? ಇನ್ಸ್ಟ್ಯಾಂಟನಿಯಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟು, ಹೌ ಡು ಯು ಕ್ಯಾಲ್ಕುಲೇಟ್ ದ ಇನ್ಸ್ಟ್ಯಾಂಟನಿಯಸ್ ರೇಟ್ ಆಫ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್? ಹಾಗಾದರೆ ಇನ್ಸ್ಟ್ಯಾಂಟನಿಯಸ್ ರೇಟ್ ಆಫ್ ರಿಯಾಕ್ಷನ್ಸನ್ನು ನೀವು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟು? ನೋಡಿ, ಇದನ್ನು ಗ್ರಾಫ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡೋದು. ಬಟ್ ಇದಕ್ಕಿಂತ ಮುಂಚೆ ಇಲ್ಲಿ ಆವ್ರೇಜ್ ರೇಟನ್ನು ಯಾವ ಥರ ತೊಗೊತಾ ಇದ್ದೋ ನಾವು ನೋಡಿ. ಆವ್ರೇಜ್ ರೇಟ್ ದಟ್ ಈಸ್ ಈಕ್ವಲ್ ಟು ಹೆಂಗೆ ತೊಗೊತಾ ಇದ್ದು ಅಂತಂದರೆ ಚೇಂಜ್ ಇನ್ ರಿಯಾಕ್ಟೆಂಟ್ ತೊಗೊಂಡ್ರೆ ಏನು ಅಂತಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತಂದರೆ ಮೈನಸ್ ಡೆಲ್ಟಾ ಆರ್ ಬೈ ಚೇಂಜ್ ಇನ್ ಟೈಮ್ ಅಂತ ತೊಗೊತಾ ಇದ್ದೋ ಅಲ್ವಾ, ಡೆಲ್ಟಾ ಟಿ ಅಂತ ತೊಗೊತಾ. ಅದೇ ಥರ ಪ್ರಾಡಕ್ಟ್ ಬಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಬೈ ಡೆಲ್ಟಾ ಟಿ ಅಂತ ತೊಗೊತಾ ಇದ್ದೋ ನಾವು. ಸೊ ಇದನ್ನು ಜನರಲಾಗಿ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಪ್ಲಸ್ ಆರ್ ಮೈನಸ್. ಸೊ ಮೈನಸ್ ಅಂದರೆ ರಿಯಾಕ್ಟೆಂಟು, ಪ್ಲಸ್ ಅಂತಂದರೆ ಪ್ರಾಡಕ್ಟು. ಸೊ ಇಲ್ಲಿ ಕಾಮನಾಗಿ ಏನು ತೊಗೊತೀನಿ ಅಂತಂದರೆ ಡೆಲ್ಟಾ ಎಕ್ಸ್ ಅಂತ ತೊಗೋಣ. ಎಕ್ಸ್ ರಿಯಾಕ್ಟೆಂಟ್ ಆದರೂ ಆಗ್ಬೋದು, ಪ್ರಾಡಕ್ಟ್ ಆದರೂ ಆಗ್ಬೋದು. ಬೈ ಡೆಲ್ಟಾ ಟಿ ಅಂತ ತೊಗೋಣ. ಇದು ಜನರಲಾಗಿ ಆವ್ರೇಜ್ ರೇಟನ್ನು ನಾವು ರೆಪ್ರೆಸೆಂಟ್ ಮಾಡೋದನ್ನು ಈ ಥರನೂ ಸಹ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಅಂತಾಗುತ್ತೆ ಅಂತಂದರೆ ಈ ಇನ್ಸ್ಟ್ಯಾಂಟನಿಯಸ್ ರೇಟ್ ಆಫ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಗೊತ್ತಾ? ಈ ಪ್ಲಸ್ ಆರ್ ಮೈನಸ್ಸು ಈ ಡೆಲ್ಟಾ ಎಕ್ಸ್ ಇತ್ತಲ್ಲ ನೋಡಿ, ಕನ್ಸಿಡರ್ ಮಾಡೋದು ಫಸ್ಟ್ ಇದನ್ನೇ ತೊಗೊಳ್ಳೋಣ ನಾವು. ಈ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಇತ್ತಲ್ಲ ನೋಡಿ, ಇದರಲ್ಲಿ ಏನಾಗುತ್ತೆ ಅಂತಂದರೆ ಡೆಲ್ಟಾ ಟಿ ಓಕೆ ಟೆನ್ಸ್ ಟು ಝೀರೋ. ಸೊ ಇಲ್ಲೇನಾಗುತ್ತೆ? ಡೆಲ್ಟಾ ಟಿ ಟೆನ್ಸ್ ಟು ಝೀರೋ ಆಗುತ್ತೆ ಇಲ್ಲಿ ಅಂತಂದರೆ T2 ಮೈನಸ್ T1 ನಾವು ಫೈಂಡ್ ಔಟ್ ಮಾಡ್ತಾ ಇರ್ತೀವಲ್ಲ ನೋಡಿ. ಸೊ ಆ ಥರ ಅಲ್ಲ, ಈ T2 ಮೈನಸ್ T1 ಏನಾಗುತ್ತೆ ಅಂತಂದರೆ ಟೆನ್ಸ್ ಟು ಝೀರೋ ಆಗುತ್ತೆ. ಯಾಕೆಂತಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಟೈಮನ್ನು ನಾವು ಇಲ್ಲಿ ತೊಗೊತಾ ಇರ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಈ ಡೆಲ್ಟಾ ಬದಲು ನಾವು, ಸೊ ಡೆಲ್ಟಾ ಅಂತಂದರೆ ವೆರಿ ಲಾಂಗನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನಾವಿಲ್ಲಿ ಏನು ಯೂಸ್ ಮಾಡ್ತೀವಿ ಅಂತಂದರೆ ಡಿನ ಯೂಸ್ ಮಾಡ್ತೀವಿ. ಡಿ ಏನು ಇಂಡಿಕೇಟ್ ಮಾಡುತ್ತೆ? ಡಿಫ್ರೆನ್ಷಿಯೇಟನ್ನು ಇಂಡಿಕೇಟ್ ಮಾಡುತ್ತೆ ಅಥವಾ ಡೆರಿವ್ ಅಂತಲೂ ಕರಿತೀವಿ. ಸೊ ಆವಾಗ ನಮ್ಗೆ ಏನಾಗುತ್ತೆ ಅಂತಂದರೆ ನೋಡಿ, ಇನ್ಸ್ಟ್ಯಾಂಟನಿಯಸ್ ರೇಟ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ ನಾನೇನಾದ್ರೂ ಓಕೆ ರಿಯಾಕ್ಟೆಂಟ್ ತೊಗೊಂಡ್ರೆ ಮೈನಸ್ ಡಿ ಓಕೆ ಕಾನ್ಸಂಟ್ರೇಷನ್ ಆಫ್ ಆರ್ ಬೈ ಏನಾಯಿತು ಇಲ್ಲಿ ಡಿ ಟಿ ಅಂತ ಬರುತ್ತೆ. ಅದೇ ಥರ ಪ್ರಾಡಕ್ಟ್ ತೊಗೊಂಡ್ರೆ ಏನು ಬರುತ್ತೆ ಅಂತಂದರೆ ನೋಡಿ, ಸೊ ಪ್ಲಸ್ ಡಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಬೈ ಡಿ ಟಿ ಅಂತ ಆಗುತ್ತೆ. ಓಕೆ, ಸೊ ಏನು ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಇಲ್ಲಿ ಡೆಲ್ಟಾ ಬದಲು ಏನು ಮಾಡ್ತೀವಿ? ಡಿನ ಯೂಸ್ ಮಾಡ್ತೀವಿ. ಬಟ್ ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡಿ, ಇಲ್ಲಿ ಗ್ರಾಫ್ ಯೂಸ್ ಮಾಡೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಗ್ರಾಫಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಫಸ್ಟು ಹೇಗೆ ತೊಗೊಂಡು ಅದೇ ಥರ ತೊಗೋಬೇಕು ನಾವು. ಸೊ ದಿಸ್ ಈಸ್ ಆ್ಯಕ್ಚುಲಿ ವೈ ಆಕ್ಸಿಸ್ ಅಂತ ತೊಗೊತೀವಿ ನಾವು ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂದರೆ ಇದನ್ನು ನಾವು ಎಕ್ಸ್ ಆಕ್ಸಿಸ್ ಅಂತ ತೊಗೊತೀವಿ ನಾವು. ಎಕ್ಸ್ ಆಕ್ಸಿಸ್ ಅಂತ ವೈ ಆಕ್ಸಿಸನ್ ಏನು ತೊಗೋಣ ಅಂತಂದರೆ ಫಸ್ಟು ರಿಯಾಕ್ಟೆಂಟ್ ತೊಗೋಣ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಓಕೆ, ಸೊ ಅದೇ ಥರ ನಾವು ಎಕ್ಸ್ ಆಕ್ಸಿಸಿನ್ ಏನು ತೊಗೊತೀವಿ? ಟೈಮ್ ಅಂತ ತೊಗೊತೀವಿ. ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ವಿತ್ ಟೈಮ್ ತೊಗೊಂಡ್ರೆ ಏನಾಗ್ತಾ ಇರುತ್ತೆ? ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಗ್ತಾ ಇರುತ್ತೆ? ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ವಿತ್ ಟೈಮ್ ಜೊತೆಗೆ ಏನಾಗ್ತಾ ಇರುತ್ತೆ? ಅದು ಡಿಕ್ರೀಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ಏನು ಅಂತಂದರೆ ನಾನು ಏನು ಮಾಡಬೇಕು? ಇವಾಗ ಇನ್ಸ್ಟ್ಯಾಂಟನಿಯಸ್ ರೇಟನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಈ ರೇಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ T1 T2 ಏನೂ ಇರೋದಿಲ್ಲ. ಸೊ ಯಾಕೆ T1 T2 ಇರೋಲ್ಲ ಅಂತಂದರೆ ನೋಡಿ, ಸೊ ಇಲ್ಲಿ ಏನು ಅಂತಂದರೆ ಡೆಲ್ಟಾ ಟಿ ಟೆನ್ಸ್ ಟು ಝೀರೋ ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಯಾವುದೇ ಒಂದು ಟೈಮ್ ಇನ್ಸ್ಟ್ಯಾಂಟದ್ದು ಯಾವುದಾದ್ರೂ ಟೈಮದು ನಾವು ಇಲ್ಲಿ
ಇನ್ಸ್ಟಂಟೇನಿಯಸ್ ರೇಟನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ನಾನು ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ಕೊಳ್ಳಿ, ಈ ಟೀ ಇದೆಯಲ್ಲ ನೋಡಿ, ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ಕೊಂಡ್ರೆ ಸೊ ಈ ಟೈಮಲ್ಲಿರೋ ಅಂಥ ಇನ್ಸ್ಟಂಟೇನಿಯಸ್ ರೇಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ಮಾಡಬೇಕಾಗಿರೋದು ಟ್ಯಾಂಜೆಂಟ್ ಹಾಕೋಬೇಕು ನೋಡಿ. ಟ್ಯಾಂಜೆಂಟದ ಸ್ಲೋಪನ್ನು ಫೈಂಡ್ ಔಟ್ ಮಾಡಿ ಮಾತ್ರ ನಾವೇನು ಮಾಡ್ಬೋದು ಅಂತಂದರೆ ಇನ್ಸ್ಟಂಟೇನಿಯಸ್ ರೇಟನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ಸೇರಿರೋ ಥರ ನಾವೇನು ಮಾಡಬೇಕು ಅಂತಂದರೆ ಇಲ್ಲೊಂದು ಟ್ಯಾಂಜೆಂಟ್ ಹಾಕೋಬೇಕು ಈ ಥರ. ಓಕೆ, ಈ ಥರ ಒಂದು ಟ್ಯಾಂಜೆಂಟ್ ಹಾಕೋಬೇಕು. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿರುತ್ತಲ್ಲ ನೋಡಿ, ಸೊ ದಿಸ್ ಈಸ್ ಆ್ಯಕ್ಚುಲಿ ರೆಪ್ರೆಸೆಂಟ್, ಇಲ್ಲಿಂದ ಇಲ್ಲಿ ಇರೋಂಥ ಡಿಫ್ರೆನ್ಷಿಯೇಟ್ ಇರುತ್ತಲ್ಲ ನೋಡಿ, ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಡಿ ಟಿನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಥರ ಸೊ ಇಲ್ಲಿರೋ ಅಂಥ ಡಿಫ್ರೆನ್ಷಿಯೇಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಮಗೆ ಡಿ, ಓಕೆ, ಆರ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಡಿ ಆರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ಈಸ್ ಈ ಥರ ಏನು ಮಾಡ್ತೀವಿ ಅಂತಂದರೆ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ರಿಯಾಕ್ಟೆಂಟ್ ಆಯಿತು. ಸೊ ರಿಯಾಕ್ಟೆಂಟ್ ಆಯಿತು. ಈ ರಿಯಾಕ್ಟೆಂಟಲ್ಲಿ ಫಾರ್ಮುಲಾ ಏನು ಬರ್ಕೊತೀವಿ, ಸೇಮ್. ಸೊ ಇವಾಗಲೇ ಆಲ್ರೆಡಿ ತೋರಿಸಿದ್ದೀನಿ ಅಲ್ವಾ ನಾವು ನೋಡಿ, ರಿಯಾಕ್ಟೆಂಟ್ಗೆ ಈ ಥರ ಫಾರ್ಮುಲಾ ಇರುತ್ತೆ. ಸೊ ಸ್ಲೋಪ್ ಯೂಸ್ ಮಾಡಿ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಅದೇ ಥರ ಪ್ರಾಡಕ್ಟಿಗೆ ಮಾಡಬೇಕಾದ್ರೆ ಇಲ್ಲಿ ಸೇಮ್ ಬರ್ಕೊಳ್ಳೋಣ. ಸೊ ಇದು ಇನ್ಸ್ಟೆಂಟ್ ಆಫ್ ರಿಯಾಕ್ಟೆಂಟ್ ಬರೋದು ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಅಂತ ತೊಗೊಬಿಡ್ತೀನಿ ನಾನು, ಆ್ಯಂಡ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗ್ತಾ ಇರುತ್ತೆ ಅಂತಂದರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನಾನೇನು ಮಾಡೋಣ ಅಂತಂದರೆ ಈ ಥರ ತೊಗೊಳ್ಳೋಣ. ಓಕೆ, ಈ ಥರ ತೊಗೋಣ. ಸೊ ಇವಾಗ ಏನು ಅಂತಂದರೆ ಇದೇ ಟೈಮ್ ಟೀನ ನಾನು ಏನು ಮಾಡ್ತೀನಿ ಅಂತ ಪ್ರಾಡಕ್ಟ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಟೀನ ಈ ಥರ ತೊಗೊತೀನಿ. ಇದಕ್ಕೆ ಏನಾಗಬೇಕು ಅಂತಂದರೆ ಒಂದು ಟ್ಯಾಂಜೆಂಟ್ ಹಾಕೋಬೇಕು ನಾವು, ಇದು ಸೇರಿರೋ ಥರ, ಟೈಮ್ ಸೇರಿರೋ ಥರ. ಸೊ ಏನು ಮಾಡೋಣ, ಇವಾಗ ಇಲ್ಲೊಂದು ಟ್ಯಾಂಜೆಂಟ್ ಹಾಕ್ಕೊಳ್ಳೋಣ ನಾವು. ಓಕೆ, ಈ ಥರ ಟ್ಯಾಂಜೆಂಟ್ ಹಾಕ್ಕೊಳ್ಳಿ. ಸೊ ಟ್ಯಾಂಜೆಂಟದ ಸ್ಲೋಪನ್ನು ನಾವು ಫೈಂಡ್ ಔಟ್ ಮಾಡೋ ಮೂಲಕ ಏನು ಮಾಡ್ಬೋದು, ಇನ್ಸ್ಟಂಟೇನಿಯಸ್ ರೇಟನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿಗಿರೋ ಅಂಥ ಡಿಫ್ರೆನ್ಷಿಯೇಟ್ ಏನು ಕೊಡುತ್ತೆ ನನಗೆ, ಡಿ ಟಿ ಕೊಡುತ್ತೆ. ಹಾಗೆಯೇ ಇದೆರಡಕ್ಕೂ ಇರೋ ಅಂಥ ಡಿಫ್ರೆನ್ಷಿಯೇಟ್ ಏನು ಕೊಡುತ್ತೆ ನನಗೆ, ಡಿ ಪಿ ಕೊಡುತ್ತೆ. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಸೊ ಇನ್ಸ್ಟಂಟೇನಿಯಸ್ ರೇಟನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನ್ಯೂಮರಿಕಲ್ಸ್ ಮಾಡೋಣ. ಫಸ್ಟ್ ಒನ್ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಏನಂತ ಇದೆ ಅಂತಂದರೆ ಇದು ಫಸ್ಟ್ ಒನ್. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಗೀವೆನ್ ಅಂತ ಫಸ್ಟು ನಾವು ಯಾವಾಗಲೂ ಸಹ ಬರ್ಕೊಬಿಡ್ಬೇಕು. ಗೀವೆನ್ ಅಂತ ಹಾಕ್ಕೊತೀನಿ ನಾನು. ಸೊ ಏನು ಕೊಟ್ಟಿದ್ದಾರೆ, ಆರ್ ಏನಾಗಿದೆ ಅಂತಂದರೆ ರಿಯಾಕ್ಷನ್ಸ್ ಆಗಿ ಏನು ಬರ್ತಾ ಇದೆ ನಮಗೆ, ಪ್ರಾಡಕ್ಟ್ ಪಿ ಬರ್ತಾ ಇದೆ ಅಲ್ವಾ. ಸೊ ಇದನ್ನೊಂದು ಸ್ವಲ್ಪ ರೈಟ್ ಸೈಡಿಗೆ ತೊಗೊಳ್ಳೋಣ ನಾವು, ರೈಟ್ ಸೈಡ್ಗೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ ಸೊ ರಿಯಾಕ್ಟೆಂಟದು ಕಾನ್ಸಂಟ್ರೇಷನ್ ಚೇಂಜಸ್ ಕೊಟ್ಟಿದ್ದಾರೆ ಅಂತಂದರೆ T1 ತೊಗೊಂಡಾಗ ನಾನು ಅವಾಗ ಏನಾಗುತ್ತೆ, R1 ಆಗುತ್ತೆ ಅಲ್ವಾ. ಸೊ R1ದು ಕಾನ್ಸಂಟ್ರೇಷನ್ ಎಷ್ಟಿತ್ತು, 0.03 ಮೋಲಾರ್. ಓಕೆ, ಮೊಲಾರಿಟಿಯಲ್ಲಿ ಕೊಟ್ಟಿದ್ದಾರೆ ಅವರು. ಮೊಲಾರಿಟಿ ಅಂತಂದರೆ ಮೋಲ್ ಪರ್ ಲೀಟರ್ ಅಂತಲೇ. ಸೊ ನೆಕ್ಸ್ಟ್ ಬಂದು T2 ಕೊಟ್ಟಿದ್ದಾರೆ, T2ದು R2. ಓಕೆ, ಸೊ ಫೈನಲ್ ಟೈಮ್ದು R2 ಕೊಟ್ಟಿದ್ದಾರೆ. ಎಷ್ಟು ಎಲ್ಲಿಗೆ ಚೇಂಜಸ್ ಆಗುತ್ತೆ ನೋಡಿ, 0.02 ಸೊ ಮೋಲಾರ್ಗೆ ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ನೋಡಿ 25 ಮಿನಿಟ್ಸ್ ಅಂತ ಅವರೇನು ಏನು ಮಾಡಿದ್ದಾರೆ ಅಂತಂದರೆ ಡೆಲ್ಟಾ ಟೀನು ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು, 25 ಮಿನಿಟ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅಲ್ಲಿಗೆ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಟ್ ದ ಆವ್ರೇಜ್ ರೇಟ್ ಆಫ್ ರಿಯಾಕ್ಷನ್ಸ್ ಯೂಸಿಂಗ್ ಯೂನಿಟ್ಸ್ ಆಫ್ ಟೈಮ್ ಬೋತ್ ಇನ್ ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್. ಮಿನಿಟ್ಸು ಮತ್ತು ಸೆಕೆಂಡ್ಸ್ ಎರಡರಲ್ಲೂ ಸಹ ನೀವು ಆವ್ರೇಜ್ ರೇಟನ್ನು ಏನು ಮಾಡಬೇಕು, ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಆವ್ರೇಜ್ ರೇಟನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ಗಿವನ್ ಅಲ್ವಾ. ಸೊ ಇವಾಗ ಬರ್ಕೊಳ್ಳೋಣ ನಾವು. ಫಸ್ಟ್ ಏನು ಮಾಡಬೇಕು ಅಂತಂದರೆ ಫಾರ್ಮುಲಾ ಬರ್ಕೊಳ್ಳೋಣ ಆವ್ರೇಜ್ ರೇಟದು. ಕೊಟ್ಟಿರೋದೇನೋ ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ರಿಯಾಕ್ಟೆಂಟ್ ಯೂಸ್ ಮಾಡಿ ಇವಾಗ ಚೇಂಜ್ ಇನ್ ಟೈಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ನ ನಾವೇ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಇದನ್ನು ಫೈಂಡ್ ಔಟ್ ಮಾಡಿದಾಗ ಏನು ಬರುತ್ತೆ ಅಂತಂದರೆ ಸೊ ಕಾನ್ಸಂಟ್ರೇಷನ್ ಆಫ್ R2 ಮೈನಸ್ ಕಾನ್ಸಂಟ್ರೇಷನ್ ಆಫ್ ಏನು ಮಾಡಬೇಕು, R1 ಮಾಡಬೇಕು ನಾನು. ಸೊ ನೆಕ್ಸ್ಟ್ R2 R1 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ, 0.02 ಮೈನಸ್ 0.03 ಅಂತಂದರೆ ಅಲ್ಲಿಗೆ ಎಷ್ಟು ಬಂತು, 0.01 ಜೊತೆಗೆ ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ. ಸೊ ಮೋಲಾರ್ ಅಂತ ಈ ಥರ ಬಂತು ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಫಾರ್ಮುಲಾ ಬರ್ಕೊಬೇಡ. ಸೊ ಇಲ್ಲೇನಾಗುತ್ತೆ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬೈ ಚೇಂಜ್ ಇನ್ ಟೈಮ್ ಇಲ್ಲೇನು ಮಾಡಬೇಕು, ಮೈನಸ್ ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಏನು ಅಂತಂದರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮೈನಸ್ ಬರ್ಕೋಣ ನೋಡಿ. ಡೆಲ್ಟಾ ಆರ್ದು ಏನಿದೆ 0.01 ಇದೆ. ಸೊ 0.01 ಅಂತ ಬರ್ಕೊಬಿಡೋಣ ನಾವು. ಸೊ ಬೈ ಡೆಲ್ಟಾ ಟಿ ಅವರೇ ಕೊಟ್ಟಿದ್ದಾರೆ ಎಷ್ಟು, 25 ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಯೂನಿಟನ್ನು ನಾನು ಲಾಸ್ಟಲ್ಲಿ ಬರ್ಕೊತೀನಿ. ಸೊ ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ 0.01 ಬಂದಿದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮೈನಸ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 0.01 ಬೈ 25.
5 ಬರುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ 0.0 ಹಂಗೆ ಹಾಕ್ಕೊತೀನಿ, ನೆಕ್ಸ್ಟ್ 1 ಬರುತ್ತೆ, ಆಗಲ್ಲ. ಸೊ ನೆಕ್ಸ್ಟ್ ಇನ್ನೊಂದು 0 ಹಾಕ್ಕೊತೀನಿ, ಅವಾಗ ಏನಾಗುತ್ತೆ 10 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇನ್ನೂ ಒಂದು 0 ಹಾಕ್ಕೊತೀನಿ, ಅವಾಗ ಏನಾಗುತ್ತೆ 100 ಆಗುತ್ತೆ. ಸೊ 4 ಬಂತು. ಸೊ ಇದನ್ನು ಯಾವ ಥರ ಬರಿಬೋದು ಅಂತಂದರೆ, ಇವಾಗ ಈ ಡೆಸಿಮಲ್ ಪಾಯಿಂಟನ್ನು ಮೂವ್ ಮಾಡ್ತೀನಿ ಎಲ್ಲಿ ತನಕ 1 2 ಓಕೆ 1 2 3 4 ಪಾಯಿಂಟನ್ನು ಮೂವ್ ಮಾಡಿದಾಗ ನನಗೇನು ಬರುತ್ತೆ ಅವಾಗ 4.0 ಇಂಟು 10⁻⁴ ಎಷ್ಟು ಮೂಮೆಂಟ್ ಆಗಿದೆ ಇಲ್ಲಿ 4 ಮೂಮೆಂಟ್ ಆಗಿದೆ ಅಲ್ವಾ. ಸೊ -4 ಏನು ಕೊಟ್ಟಿದ್ದಾರೆ ಇಲ್ಲಿ ಮೋಲರ್, ಇದೇನು ಕಂಡುಹಿಡಿದಿದ್ದು ಪರ್ ಮಿನಿಟ್ಗೆ ಫೈಂಡ್ ಔಟ್ ಮಾಡಿದೆ ನಾವು ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ ಅವರು, ಸೆಕೆಂಡಲ್ಲೂ ಸಹ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಸೇಮ್ ಬರ್ಕೋಣ, ಏನು 0.01/25 ಇಂಟು ಏನು ಮಾಡಬೇಕು ಅಂತಂದರೆ ಮಿನಿಟ್, 1 ಮಿನಿಟ್ ಇಟ್ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ 60 ಸೆಕೆಂಡ್ಸ್. ಸೊ ಇಂಟು 60 ಮಾಡ್ಕೋಬೇಕು. ಓಕೆ, ಇಂಟು 60 ಮಾಡಿಕೊಂಡೆ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ ನಾವು. ಸಾಲ್ವ್ ಮಾಡೋಕ್ಕೆ ಏನು ಮಾಡ್ತೀನಿ ಅಂದರೆ 0.01 ಹಾಗೆ ಬರ್ಕೊಳ್ಳೋಣ. ಸೊ ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ 6 5 30 0 3 ನೆಕ್ಸ್ಟು 6 2 ಎಷ್ಟು 12 + 3 ಅಂತಂದರೆ 15. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗುತ್ತೆ ಒಂದು 0 ಇದೆ ಅಲ್ವಾ, ಆ 0ನೂ ಸಹ ನಾವಿಲ್ಲಿ ಏನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕು ಅಲ್ವಾ. ನೆಕ್ಸ್ಟ್ ಏನು ಅಂತಂದರೆ ಇವಾಗ 0.0 ಹಾಗೆ ಬರ್ಕೊತೀನಿ ನಾನು. ಸೊ ನೆಕ್ಸ್ಟ್ 1 ಡಿವಿಷನ್ ಆಗಲ್ಲ, ನೆಕ್ಸ್ಟ್ ಏನು ಮಾಡೋಣ 0 ಹಾಕ್ಕೊಳ್ಳೋಣ. 0 ಹಾಕ್ಕೊತಾ ಇದ್ದಂಗೆ ನೋಡಿ ಇಲ್ಲಿ ಎಷ್ಟು 0 ಹಾಕ್ಕೊತೀನಿ, ಇಲ್ಲಿ 1 0 ಹಾಕ್ಕೊಂಡ ತಕ್ಷಣ 1 ಪಕ್ಕ 1 0 ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು 0 ಹಾಕ್ಕೊಳ್ಳೋಣ, ಅವಾಗ ಏನಾಗುತ್ತೆ ಇನ್ನೊಂದು 0 ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು 0 ಹಾಕ್ಕೊತೀನಿ, ಅವಾಗ ಇನ್ನೊಂದು 0 ಆ್ಯಡ್ ಆಗುತ್ತೆ. ನೋಡಿ ಇದು ಎಷ್ಟಾಯಿತು 1000, ಇದು ಸಹ 1500ಗಿಂತ ಕಡಿಮೆ ಇದೆ. ಸೊ ಇನ್ನೂ ಒಂದು 0 ಹಾಕ್ಕೊತೀನಿ, ಅವಾಗ ಇಲ್ಲಿ ಏನಾಗುತ್ತೆ ಇನ್ನೊಂದು 0 ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅದಾದಮೇಲೆ ಏನಾಗುತ್ತೆ ಅಂತಂದರೆ ಸೊ ನೆಕ್ಸ್ಟು 10,000 ಆಯಿತು, ಇಲ್ಲಿ 15,000 ಇದೆ ಅಲ್ವಾ. ಸೊ ನೆಕ್ಸ್ಟ್ 15 ಇಂಟು 6 ತೊಗೊಂಡಾಗ ಏನಾಗುತ್ತೆ 6 5 ಎಷ್ಟು 30 ಓಕೆ 3. ನೆಕ್ಸ್ಟ್ 6 1 6 6 + 1 ಎಷ್ಟಾಯಿತು 9 ಆಯಿತು. ಸೊ 9 ಜೊತೆಗೆ ಇನ್ನು 2 0 ಇದೆ ಅಲ್ವಾ, ಅದನ್ನು ಸಹ ಆ್ಯಡ್ ಮಾಡ್ಕೊಬಿಡ್ಬೇಕು. ಸೊ ನೀವು 7 ತೊಗೊಂಡ್ರೆ ಏನಾಗುತ್ತೆ 35ಗೆ 5 3 ನೆಕ್ಸ್ಟ್ 7 1 7 10 ಇದು ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಇಲ್ಲಿ 6 ತೊಗೋಬೇಕು. ಸೊ 6 ತೊಗೊಂಡಾಗ ಏನಾಗುತ್ತೆ ಸಬ್ಸ್ಟ್ರಾಕ್ಷನ್ ಮಾಡೋಣ. ಸೊ 9000 ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಎಷ್ಟು ಬರುತ್ತೆ 1000 ಬರುತ್ತೆ. ಸೊ ಇದೇನಾಗುತ್ತೆ ರಿಪೀಟ್ ಆಗುತ್ತೆ, ಮತ್ತೆ 0 ಹಾಕೊಂಡಾಗ ಮತ್ತೆ 6 ಬರುತ್ತೆ. ಸೊ ನಾನೇನು ಮಾಡ್ತೀನಿ 2 6ಗೆ ಇದನ್ನು ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೂವ್ ಮಾಡಿದಾಗ ಇದನ್ನು ಮೂವ್ ಮಾಡ್ತಾ ಇದ್ದಂಗೆ ಎಷ್ಟು ಮೂವ್ಮೆಂಟ್ ಮಾಡ್ತೀರಾ ನೋಡಿ 1 2 3 ಯಾವುದನ್ನ ಡೆಸಿಮಲ್ ಪಾಯಿಂಟನ್ನು 4 5 6 ಪಾಯಿಂಟ್ ಮೂವ್ ಮಾಡ್ತಾ ಇದ್ದಂಗೆ ನನಗೇನು ಬರುತ್ತೆ 6.6 ಇಂಟು 10⁻⁻6 ಅಂತ ಬರುತ್ತೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ನಿಮಗೆ ಗೊತ್ತಿದ್ರೆ ನೋಡಿ ನೀಟಾಗಿ ಇದನ್ನು ಬರಿಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ 6.6 10⁻6 ಬಂತು. ಯೂನಿಟ್ ಏನು ಬರೀತೀರಾ ಅಂತಂದರೆ ಇದಕ್ಕೆ ಸೊ ಎಮ್ ಓಕೆ. ಸೊ ಪರ್ ಸೆಕೆಂಡ್ ಅಂತ ಬರಿಬೇಕು, ಪರ್ ಸೆಕೆಂಡ್ ಓಕೆ. ಸೊ ಈ ಥರ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟು ಇನ್ನೇನು ಕೇಳಿದ್ದಾರೆ ಅಲ್ಲ ಅಷ್ಟೇ ಅಲ್ವಾ ಕೇಳಿರೋದು. ನೆಕ್ಸ್ಟು ಸೆಕೆಂಡ್ ಒನ್ ಹೋಗೋಣ. ಸೆಕೆಂಡ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಗೀವನ್ ಬರ್ಕೊಬಿಡೋಣ ನಾವು. ಸೊ ಗೀವನಲ್ಲಿ ಫಸ್ಟು ಒಂದು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಆ ರಿಯಾಕ್ಷನ್ಸ್ ಬರ್ಕೋಣ ಏನಂತ ಇದೆ 2a ಗಿವ್ ರೈಸ್ ಟು ಏನಂತ ಕೊಟ್ಟಿದ್ದಾರೆ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಬರ್ಕೊಳ್ಳಿ ಪ್ರಾಡಕ್ಟ್ಸ್. ನೆಕ್ಸ್ಟ್ ದ ಕಾನ್ಸಂಟ್ರೇಷನ್ ಆಫ್ ಎ ಡಿಕ್ರೀಸಸ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ಫ್ರಮ್ ಅಂತ ಇರೋದನ್ನು ನಾವೇನಂತ ತೊಗೋಬೇಕು ಇಲ್ಲಿ A1 ಅಂತ ತೊಗೋಬೇಕು. ಸೊ ಕಾನ್ಸಂಟ್ರೇಷನ್ ಆಫ್ A1 ಎಷ್ಟು ಕೊಟ್ಟಿದ್ದಾರೆ 0.5 ಮೋಲ್ ಪರ್ ಲೀಟರ್ ಕೊಟ್ಟಿದ್ದಾರೆ. ಅದೇ ಥರ 2 ಅಂತ ಕೊಟ್ಟಿದ್ದಾರೆ, ಅದನ್ನು ಕಾನ್ಸಂಟ್ರೇಷನ್ ಆಫ್ A2 ಅಂತ ತೊಗೋಬೇಕು ನಾವು. ಕಾನ್ಸಂಟ್ರೇಷನ್ ಆಫ್ A2 ಇಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 0.4 ಮೋಲ್ ಪರ್ ಲೀಟರ್ ಕೊಟ್ಟಿದ್ದಾರೆ. ಇವಾಗ A1 ಮತ್ತು A2 ಎರಡೂ ಗೊತ್ತಿರೋದ್ರಿಂದ ನಾವು ಡೆಲ್ಟಾ ಎನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ, ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ A2 ಮೈನಸ್ ಕಾನ್ಸಂಟ್ರೇಷನ್ ಆಫ್ A1. ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನು ಬರುತ್ತೆ ನನಗೆ ನೋಡಿ 0.4 ಮೈನಸ್ 0.5 ಸಬ್ಸ್ಟ್ರಾಕ್ಟ್ ಮಾಡಿದಾಗ -0.1 ಇದ್ರ ಜೊತೆಗೆ ಯೂನಿಟ್ ಬರ್ಕೋಬೇಡ ನಾವು ಮೋಲ್ ಪರ್ ಲೀಟರ್ ಬಂತು. ಅಲ್ಲಿಗೆ ಡೆಲ್ಟಾ ಎ ಬಂತು ನನಗೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಡೆಲ್ಟಾ ಎ ವ್ಯಾಲ್ಯೂ. ನೆಕ್ಸ್ಟ್ ಡೆಲ್ಟಾ ಟಿ ಬೇಕಲ್ವಾ ನನಗೆ, ಡೆಲ್ಟಾ ಟಿನ ಅವರೇ ಕೊಟ್ಬಿಟ್ಟಿದ್ದಾರೆ. ಡೆಲ್ಟಾ ಟಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅವರು 10 ಮಿನಿಟ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲೇನು ಬರೀಬೇಕು ನಾವು 10 ಮಿನಿಟ್ ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಫಾರ್ಮುಲಾ ಬರ್ಕೋಬೇಡ ನಾವು. ಇವಾಗ ಫಸ್ಟು ಫಾರ್ಮುಲಾ ಏನು ಆವ್ರೇಜ್ ರೇಟ್ ದಟ್ ಈಸ್ ಈಕ್ವಲ್ ಟು ರಿಯಾಕ್ಟೆಂಟಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಮೈನಸ್ ಹಾಕೋಬೇಡ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ಬೈ ಚೇಂಜ್ ಇನ್ ಟೈಮ್ ಅಂತ ಹಾಕೋಬೇಕು. ಸೊ ನೆಕ್ಸ್ಟ್ ಏನು ಬರುತ್ತೆ ಇವಾಗ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಡೆಲ್ಟಾ ಮೈನಸ್ ಹಾಗೆ ಬರ್ಕೊಳ್ಳೋಣ. ಸೊ ಡೆಲ್ಟಾ ಏನು ಬರುತ್ತೆ ವಿತಿನ್ ದ ಬ್ರ್ಯಾಕೆಟಲ್ಲಿ ಮೈನಸ್ 0.1 ಬರ್ಕೊತೀನಿ ನಾನು, ಯೂನಿಟ್ ಇಲ್ಲಿ ಬರೀತಲ್ಲ ಆಮೇಲೆ ಬರ್ಕೊತೀನಿ ಬೈ ಇಲ್ಲಿ 10 ಅಂತ ಬರ್ಕೊತೀನಿ. ಸೊ ಇದ್ರ ಜೊತೆಗೆ
ನೋಡಿ ಈ ಫಾರ್ಮುಲಾದಲ್ಲಿ ನಾನು ನಿಮಗೆ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ. ಇಲ್ಲಿ ಸ್ಟಾಕ್ಯೋಮೆಟ್ರಿ ಇದೆ ಅಲ್ವಾ, ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯೆಂಟು 2 ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾದಲ್ಲಿ ಏನಾಗಬೇಕು ಅಂತಂದರೆ ನೋಡಿ ಇಲ್ಲಿ 1/2 ಆ್ಯಡ್ ಆಗಬೇಕು ಇಲ್ಲಿ. ಸೊ ಇಲ್ಲೇನು ಮಾಡಬೇಕು ನಾವು 1/2 ಬರ್ಕೋಬೇಕು. ಸೊ ಅಲ್ಲಿಗೆ ಏನಾಗುತ್ತೆ ನೋಡಿ, ಸೊ ಇದನ್ನು ಇನ್ನೊಂದು ಸರಿ ಬರ್ಕೊಬೇಡ ನೀಟಾಗಿ. ಇಲ್ಲೇನಾಗುತ್ತೆ 1/2. ಸೊ ನೆಕ್ಸ್ಟ್ ಏನಾಗುತ್ತೆ ಮೈನಸ್ ಆಗೇ ಬರ್ಕೋಣ, -0.1/10 ಅಂತ ಬರ್ಕೊಂಡೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 0.1/2 10 ಎಷ್ಟಾಗುತ್ತೆ ನನಗೆ 20 ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು ನಾನು ಡಿವಿಷನ್ ಮಾಡಿದಾಗ ಏನು ಬರುತ್ತೆ 0.1 ಆಗೇ ಬರ್ಕೊಳ್ಳೋಣ. ಸೊ 1ಅಲ್ಲಿ ಆಗಲ್ಲ, ನೆಕ್ಸ್ಟ್ 0 ಹಾಕ್ಕೊಂಡಾಗ 10 ಆಗುತ್ತೆ, ಆಗಲ್ಲ. ನೆಕ್ಸ್ಟ್ ಇನ್ನೂ ಒಂದು 0 ಹಾಕ್ಕೊಂಡಾಗ 100 ಆಗುತ್ತೆ, ಅಲ್ಲಿಗೆ 0.05 ಆಗುತ್ತೆ. ನೆಕ್ಸ್ಟ್ ಮೂವ್ ಮಾಡೋಣ. ಇದನ್ನು ಯಾವಾಗಲೂ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನೋಡ್ಕೊಂಡು ಬರ್ಕೋಬೇಕು. 1 2 3 ಡೆಸಿಮಲ್ ಪಾಯಿಂಟು ರೈಟ್ ಸೈಡ್ ಮೂವ್ ಆಗ್ತಾ ಇದೆ. ಸೊ ರೈಟ್ ಸೈಡ್ ಮೂವ್ ಆದರೆ ನೆನಪಿಸ್ಕೊಳ್ಳಿ ಏನು ಮಾಡಬೇಕು, ಅಲ್ಲಿ ಮೈನಸ್ನ ಹಾಕಬೇಕು. ಇವಾಗ ಆನ್ಸರ್ ಏನು ಬರುತ್ತೆ ಅಂತಂದರೆ ನೋಡಿ, ಸೊ 5.0 ಅಂತ ಹಾಕೋಬೇಕು ಇಂಟು 10⁻⁴ ಎಷ್ಟು ಮೂವ್ಮೆಂಟ್ ಆಗಿದೆ 3 ಮೂವ್ಮೆಂಟು ರೈಟ್ ಸೈಡಲ್ಲಾಗಿದೆ. ಸೊ ಮೈನಸ್ ಅಂತ ಹಾಕೋಬೇಕು. ಸೊ ಇಲ್ಲಿ ಯೂನಿಟ್ ಬರ್ಕೊಳ್ಳೋಣ ನಾವು. ಯೂನಿಟ್ ಏನು ಬರುತ್ತೆ ಇಲ್ಲಿ ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಈ ಥರ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗೋಣ ಇನ್ನೊಂದು ಥರ್ಡ್ ಒನ್, ಇದು ಲಾಸ್ಟ್ ಒನ್. ಸೊ ಥರ್ಡ್ ಒನ್ನಲ್ಲಿ ಅವ್ರು ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ, ಒಂದು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ಅಸಿಟಿಕ್ ಆಸಿಡ್ CH3COH, ಇದನ್ನು ಮೀಥೈಲ್ ಅಸಿಟೇಟ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನು ಅಂತಂದರೆ ಗ್ರಾಫಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಗ್ರಾಫ್ ಯೂಸ್ ಮಾಡಿ ಏನೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ಒನ್ನು ಆವ್ರೇಜ್ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಅಸಿಟಿಕ್ ಆಸಿಡ್. ಸೊ ಡಿಸ್ಅಪಿಯರೆನ್ಸ್ ಅಂತಂದರೆ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು, ಅದು ರಿಯಾಕ್ಟೆಂಟ್ ಇದ್ದರೆ ನಾವು ಡಿಸ್ಅಪಿಯರೆನ್ಸ್ ಅಂತ ಯೂಸ್ ಮಾಡ್ತೀವಿ, ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಅಸಿಟಿಕ್ ಆಸಿಡ್ ರಿಯಾಕ್ಟೆಂಟ್ ಸೈಡಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಆವ್ರೇಜ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಮೀಥೈಲ್ ಅಸಿಟೇಟ್. ಅಪಿಯರೆನ್ಸ್ ಅಂತ ಯಾಕೆ ಯೂಸ್ ಮಾಡ್ತಾ ಇದೀವಿ, ಪ್ರಾಡಕ್ಟ್ ಇರೋದ್ರಿಂದ. ಸೊ ನೋಡಿ ಮೀಥೈಲ್ ಅಸಿಟೇಟ್ದು ಆವ್ರೇಜ್ ರೇಟ್ ಫೈಂಡ್ ಔಟ್ ಮಾಡಬೇಕು. ಹಾಗೇನೆ ನಾವು ಅಸಿಟಿಕ್ ಆಸಿಡ್ದು ಸಹ ನಾವೇನು ಮಾಡಬೇಕು, ಇಲ್ಲಿ ಆವ್ರೇಜ್ ರೇಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಇನ್ಸ್ಟ್ಯಾಂಟನಿಯಸ್ ರೇಟ್ ಆಟ್ 55 ಸೆಕೆಂಡ್ಸ್. ಸೊ 55 ಸೆಕೆಂಡ್ಸದು ಏನು ಕಂಡುಹಿಡಿಬೇಕು ನಾವು, ಇನ್ಸ್ಟ್ಯಾಂಟನಿಯಸ್ ರೇಟನ್ನು ಸಹ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಒನ್ ತೊಗೊಳ್ಳೋಣ ನಾವು. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಆವ್ರೇಜ್ ರೇಟ್ ಫೈಂಡ್ ಔಟ್ ಮಾಡಬೇಕು. ಯಾವುದ್ರದ್ದು ಫೈಂಡ್ ಔಟ್ ಮಾಡಬೇಕು ನಾನು, ಡಿಸ್ಅಪಿಯರೆನ್ಸ್ ಆಫ್ ಅಸಿಟಿಕ್ ಆಸಿಡ್ ಫಾರ್ಮುಲಾ ಫಸ್ಟ್ ಬರ್ಕೋಬೇಡ. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅಸಿಟಿಕ್ ಆಸಿಡ್ ರಿಯಾಕ್ಟೆಂಟ್ ಆಗಿದ್ದರಿಂದ ಇಲ್ಲಿ ಮೈನಸ್ ಅಂತ ಹಾಕೊತೀನಿ. ಸೊ ನೆಕ್ಸ್ಟ್ ಡೆಲ್ಟಾ ಅಂತ ಹಾಕೊಳ್ಳಿ. ಏನು ಬರುತ್ತೆ ಇಲ್ಲಿ CH3COOH/ΔT ಅಲ್ವಾ. ಸೊ ನನಗಿಲ್ಲೇನು ಬರಬೇಕು, ನನಗೇನೇನು ಫೈಂಡ್ ಔಟ್ ಮಾಡಬೇಕು, ಫಸ್ಟು ನಾನು ಡೆಲ್ಟಾ ಓಕೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅಸಿಟಿಕ್ ಆಸಿಡ್ ಅಂಡ್ ಚೇಂಜ್ ಇನ್ ಟೈಮ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಚೇಂಜ್ ಇನ್ ಟೈಮು 3 ಟೈಮ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ T1, ದಿಸ್ ಇಸ್ T2 ಮತ್ತು ಇಲ್ಲೇನೋ T3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಎಲ್ಲ ಲೈನ್ ಬಂದಿದೆ ಅಲ್ಲಿ. ಬಟ್ ನಾವು ಯಾವುದನ್ನು ತೊಗೋಬೇಕು ಅಂತಂದರೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಡೆಲ್ಟಾ T ಅಂತ ಮೆನ್ಷನ್ ಮಾಡಿದ್ದಾರೆ. ಅಂತಂದರೆ ಇದು ಎರಡೂ T1 T2 ಇದೇನಿದೆ ನಾವು ಇದನ್ನೇ ತೊಗೋಬೇಕಾಗಿರೋದು. ಸೊ ಅಲ್ಲಿಗೆ ನಮಗೆ ಡೆಲ್ಟಾ T ಗೊತ್ತಾಯಿತು. ಸೊ ಡೆಲ್ಟಾ T ದಟ್ ಈಸ್ ಈಕ್ವಲ್ ಟು ಏನು ಹೇಳಿ, T2 ಮೈನಸ್ T1 ಮಾಡಬೇಕಲ್ವ ನಾವು. ಸೊ T2 ಮೈನಸ್ T1 ಅಂತಂದರೆ T2 ವ್ಯಾಲ್ಯೂ ಏನಿದೆ 12 ಇದೆ, T1 ವ್ಯಾಲ್ಯೂ ಏನಿದೆ 8 ಇದೆ. ಸೊ ಅಲ್ಲಿಗೆ ನನಗೆ ಏನು ಬರುತ್ತೆ 4 ಬರುತ್ತೆ ಮತ್ತು ಸೆಕೆಂಡಲ್ಲಿ ಓಕೆ ಸೆಕೆಂಡಲ್ಲಿ ಕೊಟ್ಟಿದ್ರೆ ಸೊ ಸೆಕೆಂಡ್ ಅಂತ ಬರ್ಕೋಬೇಕು ನಾನು. ಸೊ ನೆಕ್ಸ್ಟ್ ಅಲ್ಲಿಗೆ ಇವಾಗ T1ನ ಎಕ್ಸ್ಟೆಂಡ್ ಮಾಡಿದಾಗ ನಾನು ನೋಡಿ T1 ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ರಿಯಾಕ್ಟೆಂಟ್ ಸೈಡು ನಿಮ್ಗೆ ಗೊತ್ತಿದೆ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ ಅಂತ. ಸೊ ಇದನ್ನು ರಿಯಾಕ್ಟೆಂಟ್ ಸೈಡ್ ಅಂತ ತೊಗೋಬೇಕು ನಾವು. ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಫಿಗರ್ ಎ ಇದೆಯಲ್ಲ ನೋಡಿ, ಇದನ್ನು ರಿಯಾಕ್ಟೆಂಟ್ ಸೈಡ್ ಅಂತ ತೊಗೊಳ್ಳೋಣ ನಾವು. ಸೊ ಇಲ್ಲಿ ನಾನು T1ನ ಎಕ್ಸ್ಟೆಂಡ್ ಮಾಡಿದ್ರೆ ನೋಡಿ ಎಲ್ಲಿ ಬಂತು, ಸೊ ಇಲ್ಲಿ ಟಚ್ ಆಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಇದನ್ನು ಏನಂತ ತೊಗೋಬೇಕು ನಾನು, C1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಹೋಗೋಣ. ಸೊ ಅದೇ ಥರ ರಿಯಾಕ್ಟೆಂಟಲ್ಲಿ T2 ತೊಗೊಂಡಾಗ ನಾನು T2 ಎಲ್ಲಿ ಟಚ್ ಆಗಿದೆ ನೋಡಿ ನೀವು. ಸೊ T2 ಬಂದು ಇಲ್ಲಿ ಟಚ್ ಆಗಿದೆ ಅಲ್ವಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ಇದನ್ನು ಏನಂತ ತೊಗೋಬೇಕು ನಾವು, C2 ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಇವಾಗ ARಲ್ಲಿ ಡೆಲ್ಟಾ ನೋಡಿ ಡೆಲ್ಟಾ ಓಕೆ CH3COOHನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅಲ್ಲಿಗೆ ನಾನು ಏನು ಮಾಡಬೇಕು, C2 ಮೈನಸ್ C1ನ ಮಾಡಬೇಕು. ಸೊ C2 ಏನು ಕೊಟ್ಟಿದ್ದಾರೆ ಅವರು 0.314 ಅದೇ ಥರ C1 ಏನು ಬಂದಿತ್ತು ನಮಗೆ 0.388 ಬರ್ಕೋಬೇಕು. ಸಬ್ಸ್ಟ್ರಾಕ್ಟ್ ಮಾಡೋಣ. ಇವಾಗ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ಬರುತ್ತೆ ಅಂತಂದರೆ 8ಅಲ್ಲಿ 4 ಹೋದರೆ 4, 8ಅಲ್ಲಿ 1 ಹೋದರೆ 7, ಹಾಗೆ 3ಅಲ್ಲಿ 3 ಹೋದರೆ ಎಷ್ಟು 0. ಸೊ 0.074 ಜೊತೆಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಡೆಲ್ಟಾ Tನೂ ಗೊತ್ತಾಯಿತು ನನಗೆ, ಮತ್ತು ಇನ್ನೇನು ಗೊತ್ತಾಯಿತು ಡೆಲ್ಟಾ ಅಸಿಟಿಕ್ ಆಸಿಡು ಗೊತ್ತಾಯಿತು ನನಗೆ. ಸೊ ಇವಾಗ ಏನು ಮಾಡಬೇಕು, ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಾವು. ಸೊ AR
AR ದಟ್ ಈಸ್ ಈಕ್ವಲ್ ಟು ಮೈನಸ್ ಆಗಿ ಬರ್ಕೋಣ. ಸೊ ವಿತಿನ್ ದ ಬ್ರ್ಯಾಕೆಟ್ ಏನು ಮಾಡಬೇಕು, -0.078 ಓಕೆ. ನೆಕ್ಸ್ಟು ಡಿವೈಡೆಡ್ ಬೈ ಏನು ಬರೀಬೇಕು, 4 ಅಂತ ಬರೀಬೇಕು. ಸೊ ಯೂನಿಟನ್ನು ನಾನು ಲಾಸ್ಟಲ್ಲಿ ಬರ್ಕೊತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನೋಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 0.078 ಬೈ 4. ಸೊ ಇದನ್ನು ಮಾಡಿದಾಗ ನನಗೆ ಏನು ಬರುತ್ತೆ, ಅಲ್ಲಿಗೆ 0.0 ಆಗಿ ಬರ್ಕೋಣ. 4 1s 4. ಸೊ ನೆಕ್ಸ್ಟು ಏನಾಯಿತು, 38 ಆಯಿತು. ಸೊ 4 9s ಎಷ್ಟು ಬರುತ್ತೆ ನನಗೆ, 4 9s 36 ಬರುತ್ತೆ. ಇನ್ನು 20 ಉಳ್ಕೊಂತು 5 ಬರುತ್ತೆ ಅಲ್ವಾ. ಸೊ ನೆಕ್ಸ್ಟು ಡೆಸಿಮಲ್ ಪಾಯಿಂಟ್ ಯಾವ ಥರ ಬರೀಬೇಕು ಅಂತ ಹೇಳ್ಕೊಟ್ಟಿದೆ. ಮೂವ್ಮೆಂಟ್ ಮಾಡೋಣ ಇವಾಗ. 1 ಮತ್ತು 2 ಮೂವ್ಮೆಂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಾಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡೋಣ, ಪರವಾಗಿಲ್ಲ, ಇಷ್ಟಕ್ಕೂ ಸ್ಟಾಪ್ ಮಾಡ್ಬೋದು. ಯೂನಿಟ್ ಬರೆದ್ಬಿಡೋಣ, ಯಾಕೆಂತಂದರೆ ತುಂಬ ಝೀರೋ ಏನಿಲ್ಲ ಅಲ್ವಾ. ಇಲ್ಲಿ ಯೂನಿಟ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಕಾನ್ಸಂಟ್ರೇಷನ್ ಯೂನಿಟ್ ಮೋಲ್ ಪರ್ ಲೀಟರ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಟೈಮ್ ಗೊತ್ತಿದೆ ನಿಮಗೆ, ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಮೋಲ್ ಪರ್ ಲೀಟರ್ ಮತ್ತು ಪರ್ ಸೆಕೆಂಡ್. ಓಕೆ. ಸೊ ದಿಸ್ ಈಸ್ ಆ್ಯಕ್ಚುಲಿ, ಸೊ ಈ ಥರ ಯಾವುದ್ರದ್ದು ಇದು ಅಸಿಟಿಕ್ ಆಸಿಡ್ದು ಆವ್ರೇಜ್ ರೇಟನ್ನು ಫೈಂಡ್ ಔಟ್ ಮಾಡಾಯಿತು. ಸೊ ನೆಕ್ಸ್ಟ್ ಹೋಗೋಣ ಇವಾಗ. ಓಕೆ. ಸೊ ಇದನ್ನು ಎರೇಸ್ ಮಾಡಿಬಿಡ್ತೀನಿ ನಾನು, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ನಾವು. ಅದಕ್ಕೇ ಇಲ್ಲೇನೇನು ಬರೆದಿದೆ ಎಲ್ಲನೂ ಎರೇಸ್ ಮಾಡ್ಕೊಬಿಡೋಣ. ಸೊ ನೆಕ್ಸ್ಟ್ ಏನು ಅಂತ ಅಂದರೆ, ಏನು ಕೇಳಿದ್ದಾರೆ ಅವರು, ಮೀಥೈಲ್ ಅಸಿಟೇಟ್ ಕೇಳಿದ್ದಾರೆ, ದಟ್ ಇಸ್ ದ ಪ್ರಾಡಕ್ಟ್. ಸೊ ಇಲ್ಲಿ ತೊಗೊಂಡಾಗ ಈ ಪಿ ಅಂತ ಬರೆದಿದ್ದೀನಲ್ಲ, ದಿಸ್ ಗ್ರಾಫ್ ಈಸ್ ಇದು ಯಾವುದ್ರದ್ದು ಗ್ರಾಫ್, ಇದು ಪ್ರಾಡಕ್ಟದು ಗ್ರಾಫ್ ಅಲ್ವಾ, ಇನ್ಕ್ರೀಸ್ ಆಗ್ತಾ ಇರುತ್ತೆ ವಿತ್ ಟೈಮ್ ಜೊತೆಗೆ. ಸೊ ಇಲ್ಲೂ ಏನು ಮಾಡಬೇಕು, ಡೆಲ್ಟಾ ಟಿ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅದೇ ತೊಗೋಬೇಕು, ಅದರಲ್ಲಿ ಏನೂ ಚೇಂಜಸ್ ಇಲ್ಲ, ನಾನು ಮತ್ತೆ ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ. ಸೊ ನೆಕ್ಸ್ಟು ಇದನ್ನು ನೋಡಿ, ಟೀನ ಎಕ್ಸ್ಟೆಂಡ್ ಮಾಡಿದಾಗ, ಓಕೆ, ಟೀನ ಎಕ್ಸ್ಟೆಂಡ್ ಮಾಡಿದಾಗ ಎಲ್ಲಿಗೆ ಟಚ್ ಆಗ್ತಾ ಇದೆ ನೋಡಿ, ಇಲ್ಲಿ ಟಚ್ ಆಗ್ತಾ ಇದೆ ಅಲ್ವಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ನೋಡಿ, ಇಲ್ಲಿ ಟಚ್ ಆಗ್ತಾ ಇದೆ. ಇದನ್ನು ಏನಂತ ತೊಗೋಬೇಕು ನಾವಿವಾಗ, C1 ಅಂತ ತೊಗೋಬೇಕು. ನೆಕ್ಸ್ಟು T2ನ ಎಕ್ಸ್ಟೆಂಡ್ ಮಾಡಿದಾಗ ನೋಡಿ, T2 ಇಲ್ಲಿಗೆ ಟಚ್ ಆಗ್ತಾ ಇದೆ ನೋಡಿ, ಇಲ್ಲಿಗೆ ಟಚ್ ಆಗ್ತಾ ಇದೆ ಅಲ್ವಾ. ಸೊ ದಿಸ್ ಈಸ್ ಆ್ಯಕ್ಚುಲಿ, ಇದನ್ನು ಏನಂತ ತೊಗೋಬೇಕು ನಾವಿವಾಗ, C2 ಅಂತ ತೊಗೋಬೇಕು. C2 ಅಂತ ತೊಗೋಬೇಕು. ಫಸ್ಟ್ ಇವಾಗ ಫಾರ್ಮುಲಾ ಬರ್ಕೊಬಿಡೋಣ ನಾವು. ಸೊ ಆವ್ರೇಜ್ ರೇಟ್ ಫಾರ್ಮುಲಾ ಏನು ಬರುತ್ತೆ ನೋಡಿ, ಆವ್ರೇಜ್ ರೇಟ್ ದಟ್ ಈಸ್ ಈಕ್ವಲ್ ಟು, ಇವಾಗ ಪ್ರಾಡಕ್ಟ್ ತೊಗೊಳ್ತಾ ಇರೋದ್ರಿಂದ ಪ್ಲಸ್ ಅಂತಲೇ ಬರುತ್ತೆ. ಸೊ ನೆಕ್ಸ್ಟ್ ಡೆಲ್ಟಾ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಮೀಥೈಲ್ ಅಸಿಟೇಟ್ ಅಂತಂದರೆ CH3COO ನೋಡಿ. ಮೀಥೈಲ್ ಅಸಿಟೇಟ್ ಅಂತಂದರೆ ಫಾರ್ಮುಲಾ ಏನು ಬಂದಿದೆ ನೋಡ್ಕೊಳ್ಳಿ, CH3COO CH3 ಅಂತ ಬರುತ್ತೆ, ಮೀಥೈಲ್ ಅಸಿಟೇಟ್. ಓಕೆ. ಸೊ ಇದನ್ನು ಮೀಥೈಲು, ದಿಸ್ ಈಸ್ ಅಸಿಟೇಟ್, ಈ ಥರ ನೋಡ್ತೀವಿ. ನೆಕ್ಸ್ಟು ಎಸ್ಟರ್ ಅಲ್ವಾ ಅದು, ಅದಕ್ಕೆ ನೆಕ್ಸ್ಟು ಇದನ್ನು ಡೆಲ್ಟಾ ಟೀನು ಸಹ ಬರ್ಕೊಬಿಡೋಣ. ಸೊ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಇವಾಗ ನಾವು, ಡೆಲ್ಟಾ ಟಿ ಅಂತೂ ಗೊತ್ತಿದೆ ನಮಗೆ. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅ ಮೀಥೈಲ್ ಅಸಿಟೇಟನ್ನು ಫೈಂಡ್ ಔಟ್ ಮಾಡ್ಕೊಬಿಡೋಣ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ನಾವು, C2 - C1 ಮಾಡಬೇಕು ಅಲ್ವಾ. ಸೊ C2 ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅಂತ ನೋಡೋಣ ಇವಾಗ. C2 ವ್ಯಾಲ್ಯೂ ಬಂದು 0.200 ಹಂಗೇ. C1 ವ್ಯಾಲ್ಯೂ ಏನು ಬಂದಿತ್ತು ನಮಗೆ ನೋಡಿ, C1 ವ್ಯಾಲ್ಯೂ ಏನು ಬಂದಿತ್ತು, 0.128. ಸೊ ನೆಕ್ಸ್ಟ್ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ನಾವು. ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಏನು ಬರುತ್ತೆ, 10ಅಲ್ಲಿ 8 ಹೋದರೆ ಸೊ 2, ನೆಕ್ಸ್ಟು 9ಅಲ್ಲಿ 2 ಹೋದರೆ 7, 1ಅಲ್ಲಿ 1 ಅಂತಂದರೆ 0. ಸೊ 0.072 ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ಈ ವ್ಯಾಲ್ಯೂಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. AR ದಟ್ ಈಸ್ ಈಕ್ವಲ್ ಟು 0.072 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಷ್ಟು ಬಂದಿತ್ತು ನೋಡಿ ನಮಗೆ, 4 ಬಂದಿತ್ತಲ್ವ. ಸೊ 4 ಹಾಕ್ಕೋಬೇಕು. ನೆಕ್ಸ್ಟ್ ಏನಾಗುತ್ತೆ, 0.0, 4 1s 4, ಇನ್ನು ಎಷ್ಟು ಉಳ್ಕೊಳ್ತು ನೋಡಿ, 32 ಉಳ್ಕೊಂಡು. ಸೊ 8s ಯೂನಿಟ್ ಬರ್ಕೊಬೇಡ ಇವಾಗ. ಯೂನಿಟ್ ಏನು, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಓಕೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಆವರೇಜ್ ರೇಟ್ ಫಾರ್ ಮೀಥೈಲ್ ಅಸಿಟೇಟ್. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ನಮಗೆ, ಥರ್ಡ್ ಒನ್ ಏನು ಕ್ವಶನ್ ಕೇಳಿದ್ದಾರೆ ನೋಡಿ, ಇನ್ಸ್ಟ್ಯಾಂಟನಿಯಸ್ ರೇಟ್ ಅಟ್ 55 ಸೆಕೆಂಡ್ಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಬಿಡೋಣ, ಅವಾಗ ನಮ್ಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗಲ್ಲ. ಸೊ ಇದನ್ನೆಲ್ಲ ತೆಗೆದುಬಿಡ್ತೀನಿ ನಾನು. ಸೊ ಇವಾಗ ರಿಯಾಕ್ಟೆಂಟ್ ಆದರೂ ಸಹ ತೊಗೋಬೋದು, ಪ್ರಾಡಕ್ಟ್ ಆದರೂ ತೊಗೋಬೋದು. ನಾವು ಪ್ರಾಡಕ್ಟ್ ತೊಗೋಣ, ಯಾಕೆ ಅಂತಂದರೆ ಪ್ರಾಡಕ್ಟು ಪಾಸಿಟಿವ್ ಚಾರ್ಜಲ್ಲಿರುತ್ತೆ ಅಲ್ವಾ, ಅದಕ್ಕೆ. ಸೊ ಇದನ್ನು ತೊಗೊಂಡಾಗ ನಿಮ್ಗೆ ಗೊತ್ತಿದೆ ನಾನು ಏನಂತ ಹೇಳಿದೆ, ನಾನು ಟ್ಯಾಂಜೆಂಟ್ ಸ್ಲೋಪನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೆ. ಸೊ ಫಾರ್ಮುಲಾ ಏನು ಬರುತ್ತೆ ನೋಡಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅ ಪ್ರಾಡಕ್ಟ್ ಬೈ ಚೇಂಜ್ ಇನ್ ಟೈಮು. DTನ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 44 ಕೊಟ್ಟಿದ್ದಾರೆ. DPನ ಫೈಂಡ್ ಔಟ್ ಮಾಡಬೇಕು. ಸೊ DP ಅಂತಂದರೆ ನೋಡಿ, ಇದು DP. ಸೊ ದಿಸ್ ಇಸ್ DP ಅಂತಂದರೆ ಅಲ್ಲಿಗೆ ಏನು ಮಾಡಬೇಕು ನಾವು, ಇಲ್ಲೇ ಮಾಡ್ಕೊಬಿಡೋಣ ಅದನ್ನು, ಅವಾಗ ಈಸಿ ಆಗುತ್ತೆ. ಸೊ ನೋಡಿ, ಸೊ ದಿಸ್ ಈಸ್ ಆ್ಯಕ್ಚುಲಿ C1, ದಿಸ್ ಒನ್ ಈಸ್ ಆ್ಯಕ್ಚುಲಿ C2 ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 0.4 ಇದನ್ನು ಎರೈಸ್ ಮಾಡ್ಕೊಬೇಡ ಒಂಚೂರು, 0.434. ಸೊ ನೆಕ್ಸ್ಟು ಮೈನಸ್ ಏನಾಗುತ್ತೆ, 0.314 ಬರುತ್ತೆ. ಸೊ ಸಬ್ಸ್ಟ್ರಾಕ್ಟ್ ಮಾಡಿದಾಗ 4ಅಲ್ಲಿ 4 ಹೋದರೆ ಎಷ್ಟು, 0. ಸೊ ನೆಕ್ಸ್ಟ್ ಏನಾಗುತ್ತೆ, 3ಅಲ್ಲಿ 1 ಹೋದರೆ ಎಷ್ಟಾಗುತ್ತೆ,
ಇಂಟು ನೆಕ್ಸ್ಟು 4ಅಲ್ಲಿ ಅಂತಂದರೆ 0.120 ಬಂತು. ಏನು ಬಂತು? 0.120. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಫಸ್ಟ್ ಫಾರ್ಮುಲಾ ಬರ್ಕೊಬೋಣ. ಏನು ಮಾಡಬೇಕು? ಇನ್ಸ್ಟಂಟೇನಿಯಸ್ ರೇಟ್ TIR ದಟ್ ಈಸ್ ಈಕ್ವಲ್ ಟು ನಾನು ಪ್ರಾಡಕ್ಟ್ ತೊಗೊತಾ ಇರೋದ್ರಿಂದ ಏನಾಗುತ್ತೆ ಡಿ. ಓಕೆ, ಇಲ್ಲೇನು ಮಾಡಬೇಕು? ಪಿ ಅಂತ ಬರ್ಕೊಳ್ಳಿ ಡಿವೈಡೆಡ್ ಬೈ DT ಅಂತ ಹಾಕ್ಕೊಳ್ಳಿ. ಸೊ DT ಅವರೇ ಕೊಟ್ಟಿದ್ದಾರೆ ಎಷ್ಟು? 44 ಅಲ್ವಾ? ಸೊ 44 ಅಂತ ಬರ್ಕೊಳ್ಳಿ ಇವಾಗ. ಸೊ ಬೈ ಇದನ್ನು ನಾವು ಕಂಡುಹಿಡ್ದು ಅಲ್ವಾ? ಎಷ್ಟು ಬಂತು ನಮಗೆ ಅಲ್ಲಿ? 0.120 ಬಂತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 0.120 ಬಂತು. ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಏನು ಬರುತ್ತೆ ನೋಡಿ? 0 ಪಾಯಿಂಟ್ ಹಾಕೊತೀನಿ. ನೆಕ್ಸ್ಟ್ 1 ಬರುತ್ತೆ, ಆಗಲ್ಲ. ನೆಕ್ಸ್ಟ್ ಇನ್ನೊಂದು 0 ಪಾಯಿಂಟ್ ಹಾಕೊತೀನಿ, 12 ಸಹ ಆಗಲ್ಲ. ಇನ್ನೊಂದು 0 ಪಾಯಿಂಟ್ ಹಾಕೊತೀನಿ, ಅವಾಗ ಏನಾಗುತ್ತೆ? 120 ಬರುತ್ತೆ. ಸೊ ನೆಕ್ಸ್ಟು 44 ಇಂಟು ಎಷ್ಟು? 4 ತೊಗೊಂಡ್ರೆ ಏನಾಗುತ್ತೆ? 4 4 16, 6 1 16 ಜಾಸ್ತಿ ಆಗೋಗ್ಬಿಡುತ್ತೆ ಅಲ್ವಾ? 4 2 ತೊಗೋಬೇಕು, ಅಲ್ಲಿಗೆ 2 ತೊಗೋಬೇಕು ನಾವು. ಸೊ 2 ತೊಗೊಂಡಾಗ ಏನಾಗುತ್ತೆ? 120. ಸೊ 88 ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 2. ಇಲ್ಲಿ 3 ಆಯಿತು. ನೆಕ್ಸ್ಟ್ ಇನ್ನೊಂದು 0 ಬರ್ಕೊತೀನಿ, 320. ಸೊ ಇಲ್ಲಿ 7 ಬರುತ್ತೆ. ಓಕೆ, 0.0027 ಇದೆ. ಸೊ ಇದನ್ನು ಯಾವ ಥರನೂ ಬರಿಬೋದು ನಾವು. ಈ ಮೂಮೆಂಟ್ ಮಾಡಿದಾಗ ಇಲ್ಲಿ 2.7 ಇಂಟು 10 ಟು ದಿ ಪವರ್ ಆಫ್ ಎಷ್ಟು ಮೂಮೆಂಟ್ ಮಾಡಿದ್ದೀವಿ? 1 2 3 ಮೂಮೆಂಟ್ ಮಾಡಿದ್ದೀವಿ. ಸೊ ಇಲ್ಲಿ 3 ಬರುತ್ತೆ. ರೈಟ್ ಸೈಡಲ್ಲಿ ಮಾಡಿದ್ರಿಂದ ಮೈನಸ್ ಅಂತ ಬರುತ್ತೆ. ಇನ್ನು ನೆಕ್ಸ್ಟು ಇದಕ್ಕೆ ಯೂನಿಟು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ನೋಡಿ, ಈ ಥರ ಫೈಂಡ್ ಔಟ್ ಮಾಡೋದು. ಓಕೆ, ಈ ಥರ ಫೈಂಡ್ ಔಟ್ ಮಾಡಬೇಕು. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.